ಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ ಕನ್ನಡಿಗರು ಸಾವು. ದೆಹಲಿಯಲ್ಲಿ ಬೆಳಗಾವಿ ಮೃತರ ಮರಣೋತ್ತರ ಪರೀಕ್ಷೆ ಆಗಿದೆ. ಮಧ್ಯಾಹ್ನ ದೆಹಲಿಯಿಂದ ಬೆಳಗಾವಿಗೆ ಮೃತದೇಹಗಳು ಶಿಫ್ಟ್ ಆಗುತ್ತೆ. ಮೃತದೇಹಗಳ ಜೊತೆಗೆ ಗಾಯಗೊಂಡ 4 ಕೂಡ ಆಗಮಿಸಲಿದ್ದಾರೆ. ಪರಿಹಾರದ ಕುರಿತು ಸಿಎಂ ಜೊತೆಗೆ ಚರ್ಚೆ ಮಾಡಿದ್ದೇವೆ ಅಂತ ಡಿಸಿ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷದ್ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸೇರಿದಂಥ 4 ಜನರ ಮೃತ್ಯು ನಮ್ಮ ಮಹಾಕುಂಭ ಮೇಳದಲ್ಲಿ ಆಗಿದೆ. ಈಗ ಜಿಲ್ಲಾಡಳಿತದಿಂದ ನಾವು ಅದೇ ರೀತಿ ಕರ್ನಾಟಕ ಸರ್ಕಾರದಿಂದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಾವೆಲ್ಲರೂ ಕೋಆರ್ಡಿನೇಟ್ ಮಾಡ್ಕೊಳ್ತಾ ಇದ್ದೀವಿ. ನಿನ್ನೆ ರಾತ್ರಿ 4 ಮೃತದೇಹಗಳನ್ನು ನಾವು ಆಂಬ್ಯುಲೆನ್ಸ್ ರೋಡ್ ಮುಖಾಂತರ ನಾವು ಪ್ರಯಾಗ್ರಾಜಿಂದ ಈಗ ಡೆಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನೊಂದು ಅರ್ಧ ಗಂಟೆ ಒಳಗಡೆ ಡೆಲ್ಲಿ ನಮ್ಮ ರೆಸಿಡೆಂಟ್ ಕಮಿಷನರ್ಸ್ ಆಫೀಸ್ ಕರ್ನಾಟಕ ಭವನಲ್ಲಿ ಅವರು ಕೋಆರ್ಡಿನೇಟ್ ಮಾಡಿಕೊಂಡು ಡೆಲ್ಲಿನಲ್ಲಿ ರಿಸೀವ್ ಮಾಡ್ಕೊಳ್ತಾರೆ. ಅದಾದ ನಂತರ ಪ್ರಯಾಗ್ರಾಜಲ್ಲಿ ನಿನ್ನೆ ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೆ ಅಲ್ಲಿ ಆಗಲಿಲ್ಲ. ನಾವು ಡಿಲೇ ಮಾಡಲಿಲ್ಲ. ನಮ್ಮ ಮೃತದೇಹಗಳನ್ನ ಬೇಗ ಶಿಫ್ಟ್ ಮಾಡ್ಕೋಬೇಕಂತ ಹೇಳಿ ನಾವು ಅಲ್ಲಿಂದ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಡೆಲ್ಲಿನಲ್ಲಿ ನಾವು ಬೇಗ PM ಮುಗಿಸ್ಕೊಂಡು ಮತ್ತು ಬೇರೆ ಸರ್ಟಿಫಿಕೇಷನ್ಸ್ ಎಲ್ಲ ಪ್ರೊಸೀಜರ್ ಮುಗಿಸಿ ಇವತ್ತು 3:30 ಗಂಟೆಗೆ ಡೆಲ್ಲಿ ಟು ಬೆಳಗಾಂ ಡೈರೆಕ್ಟ್ ಫ್ಲೈಟ್ ಇದೆ. ಆ ಫ್ಲೈಟ್ ಮುಖೇನ ನಾವು ಮೃತದೇಹಗಳನ್ನು ಹಾಗೂ ಯಾರು ಇಂಜೋರ್ಡ್ ಇದ್ದಾರೆ ಅವರನ್ನು ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬೆಳಗಾವಿಗೆ ಸೇರಿದಂಥ 4 ಜನರ ಮೃತ್ಯು ನಮ್ಮ